ಇದು ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿತದ ಒಂದು ಉದಾಹರಣೆ. ಇದು ಮತ್ತೊಂದು ಉದಾಹರಣೆ. ಇಲ್ಲಿ ಇವನೇನು ಫೈರಿಂಗ್ ಮಾಡಿದಾನೆ ಅಂತನೋ ಹೆಸರು ಬಂದಿದೆ. ಇವನು ಇತ್ತೀಚೆಗೆ ಬಿಡ್ನಾಳದಲ್ಲಿ ಕೂಡ ಒಬ್ಬರಿಗೆ ಮೋಸ ಮಾಡಿದ್ದಾನೆ, ಗಾಮನಗಟ್ಟಿಯಲ್ಲಿ ಮೋಸ ಮಾಡಿದ್ದಾನೆ, ಇಲ್ಲಿಗಲ್ಲಿ ಪೊಸಿಷನ್ ತಗೊಳ್ಳದೆ ಇವ್ರ ಕೆಲಸ, ಇದೆಲ್ಲ ಸಂಗತಿಗಳು ಜನ ಆರೋಪ ಮಾಡ್ತಾ ಇದ್ದಾರೆ. ಇವತ್ತು ಫೈರಿಂಗ್ ಆಗಿ 4 ದಿವಸ ಮುಗಿದು ಹೋಗಿದೆ. ಯಾರು ಫೈರಿಂಗ್ ಮಾಡಿದ್ರು ಅದರಲ್ಲಿ ಒಬ್ಬರನ್ನ ಅರೆಸ್ಟ್ ಮಾಡಿವಿ ಅಂತ ಹೇಳಿದ್ದಾರೆ. ಅವರು ಕಾನೂನಾತ್ಮಕವಾಗಿ ಇವನಿಗೆ ರಕ್ಷಣೆ ಕೊಡೋದಕ್ಕೆ ಅವ್ರಿಗೆ ಅವಕಾಶ ಇತ್ತಾ? ಅವ್ರದ್ದು ಲೈಸೆನ್ಸ್ಡ್ ಗನ್ನ, ಲೈಸೆನ್ಸ್ಡ್ ವೆಪನ್ನ ಇನ್ನೂ ತನಕ ಗೊತ್ತಿಲ್ಲ ಅಂತ ಹೇಳ್ತಾರೆ. ನಿಮ್ಮ ಮುಂದೆ ಇದು ಉದಾಹರಣೆ. ಮತ್ತು 4 ದಿವಸ ಆಯಿತು. ಯಾರು ಆ್ಯಕ್ಚುಲಿ ಫೈರ್ ಮಾಡಿ ಓಡಿ ಹೋಗಿದ್ದಾನೆ ಅವನ್ನ ಅರೆಸ್ಟ್ ಮಾಡಿಲ್ಲ. ಅಂದರೆ ಪೊಲೀಸ್ ಸಿಸ್ಟಮ್ ಏನಾಗಿದೆ ಅಂತ ಹುಬ್ಬಳ್ಳಿ ಧಾರವಾಡದಾಗ ಕೇಶವಪುರ ಪೊಲೀಸ್ ಸ್ಟೇಷನ್ದಾಗ ಇನ್ಫಾರ್ಮೇಷನ್ ಅದಂತ. ಅವರು ಜಮ್ಮು ಕಾಶ್ಮೀರದವ್ರಂತ, ಯಾರು ಸೆಕ್ಯೂರಿಟಿ ಇವರಿಗೆ ಕೊಟ್ಟವ್ರಂತ ಹೇಳ್ತಾರೆ, ನನಗೆ ಗೊತ್ತಿಲ್ಲ. ಈಗ ಅವ್ರು ಹೇಳಿದ್ರು, ನಿಮ್ಮ ಮುಂದೆ ಹೇಳಿದ್ರು. ಅವ್ರು ವೆದರ್ ದೇ ಆರ್ ಹ್ಯಾವಿಂಗ್ ಲೈಸೆನ್ಸ್ಡ್ ವೆಪನ್ ಅಂತ ಕೇಳಿದರೆ ಗೊತ್ತಿಲ್ಲ, ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ರೈತರದು ಅಲ್ಲೇ ಜಮೀನಿದೆ, ರೈತರು ನಮ್ಮ ಹೆಸರಲ್ಲೇ ಇದೆ ಅಂತ ಹೇಳ್ತಾರೆ. ಐ ಆಮ್ ನಾಟ್ ಗೋಯಿಂಗ್ ಇನ್ ಟು ದಿ ಸಿವಿಲ್ ಡಿಸ್ಪ್ಯೂಟ್. ಆದರೆ ಅವ್ರು ಇದ್ದಾರೆ ಅಂತಂದ್ರೆ ಕಾನೂನು ರೀತಿಯಾದಂಥ ಎಬ್ಬಿಸ್ಲಿಕ್ಕೆ ಕ್ರಮ ಅದನ್ನು. ಯಾವನೋ ಹೋಗಿ ತಲವಾರು ತೋರಿಸೋದು, ಗುಂಡಾರಿಸೋದು ಮತ್ತು ಅವನ್ನ ಹಿಂದೂ ಅರೆಸ್ಟ್ ಮಾಡಿಲ್ಲ. ಅವನ್ನ ಈ ಹಿಂದೂ ಆ ವ್ಯಕ್ತಿನ ಒಮ್ಮೆನೂ ಟಚ್ ಮಾಡಿಲ್ಲ. ಇದರರ್ಥ ಇದರಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಹಿರಿಯ ಅಧಿಕಾರಿಗಳು ಇನ್ವಾಲ್ವ್ಮೆಂಟ್ ಇದ್ದಾರೆ ಅನ್ನೋದಾಗ್ತದೆ. ಮತ್ತು ಇಲ್ಲಿ ನಾನು ಬರ್ತಾ ಇದ್ದೀನಿ ಅಂತ ಗೊತ್ತದೆ, ಪೊಲೀಸ್ ಕಮಿಷನರ್ಗೆ ಬರಬೇಕು ಅಂತ ಅನಿಸಲ್ಲ. ಇಟ್ ಸೀರಿಯಸ್ ಆದ ಘಟನೆ ಆಗಿದೆ. ನಾನು ಪೊಲೀಸ್ ಕಮಿಷನರ್ಗೆ 2 ಸರ್ತಿ ಮಾತಾಡಿದ್ದೀನಿ. ಇಟ್ ಈಸ್ ಎ ವೆರಿ ಡೇಂಜರಸ್ ಟ್ರೆಂಡ್. ಆಸ್ತಿ ಬಿಡಿಸೋದಕ್ಕೆ ಯಾರೋ ಹೋಗಿ ಗುಂಡಾರಿಸ್ತಾರೆ, ನಿಮ್ಗೆ ಅರೆಸ್ಟ್ ಮಾಡೋಕ್ಕಾಗಲ್ಲ. ಹಿಂದೆ 3-4 ಘಟನೆಗಳು ಅದೇ ವ್ಯಕ್ತಿ ಬಗ್ಗೆ ಬಡ ಜನ ಮಾತನಾಡ್ತಾ ಇದ್ದಾರೆ, ಬಡ ರೈತರು ಮಾತನಾಡ್ತಾ ಇದ್ದಾರೆ. ಜಾತಿ ವರ್ಗ ಎಲ್ಲ ಜಾತಿಯವರು ರೈತರು ಇದರಲ್ಲಿ. ಅಲ್ಲಿ ಬಿಡ್ನಾಳದಲ್ಲಾದವರು ಒಂದು ಜಾತಿಯವರಿದ್ದರೆ, ಗಾಮನಗಟ್ಟಿಯಾದವರು ಇನ್ನೊಂದು ಜಾತಿಯವರಿದ್ದರೆ, ಇಲ್ಲಿ ಇನ್ನೊಂದು ಸಮಾಜದವರು ಜಾತಿಯವರು ಇದ್ದಾರೆ. ಯಾರೋ ಒಬ್ಬರ ಮೇಲೆ ಆರೋಪ ಮಾಡೋದು ಉದ್ದೇಶದಿಂದ ಮಾಡಿದ್ದಂತವಲ್ಲ. ಈ ಘಟನೆ 3-4 ಘಟನೆಗಳು ಹೊರಗೆ ಬಂದಿದ್ದಾವೆ. ಬಟ್ ಪೊಲೀಸ್ ಆರ್ ನಾಟ್ ಟೇಕಿಂಗ್ ಇಟ್ ಸೀರಿಯಸ್ಲಿ. ಅಲ್ಲಿ ಕಂಪ್ಲೇಂಟ್ ಕೊಡೋಕೆ ಹೋದವ್ರನ್ನ ಅಂಗಿ ಹಿಡಿದು ಹೊರಗೆ ಹಾಕಿದ್ದಾರೆ. ಅಂದರೆ ಪೊಲೀಸರು ಜನಸಾಮಾನ್ಯರ ಪ್ರೊಟೆಕ್ಷನ್. ಮತ್ತು ಹೋಗಲಿ, ಆಸ್ತಿ ಜಗಳದಲ್ಲಿ ಗುಂಡು ಹಾರಿಸೋದು, ಭಾರತ ದೇಶದೊಳಗೆ ವೆಪನ್ ಉಪಯೋಗ ಮಾಡೋದು, ಇವನ್ ಲೈಸೆನ್ಸ್ಡ್ ಇದ್ದರೂ ಸಹಿತ ಗಾಳಿಯಲ್ಲಿ ಗುಂಡಾದವ್ರನ್ನ ಅರೆಸ್ಟ್ ಮಾಡ್ತಾರೆ. ದರ್ ಇಸ್ ಎ ರಿಸ್ಟ್ರಿಕ್ಷನ್. ಇಟ್ ಈಸ್ ನಾಟ್ ಸಮ್ ಅದರ್ ವೆಸ್ಟರ್ನ್ ಕಂಟ್ರಿ ವೇರ್ ವೆಪನ್ಸ್ ಆರ್ ಓಪನ್ಲಿ ಅವೈಲೇಬಲ್ ಆ್ಯಂಡ್ ದೇ ಕ್ಯಾನ್ ಯೂಸ್ ಆ್ಯಂಡ್ ಮಿಸ್ಯೂಸ್ ಇಟ್ ಬೋತ್. ಆ ಥರ ಇಲ್ಲ ನಮ್ಮಲ್ಲಿ. ನಮ್ಮ ದೇಶದೊಳಗೆ ಇದಕ್ಕೆ ರಿಸ್ಟ್ರಿಕ್ಷನ್ ಭಾಳ ಅದ. ಗಾಳಿಯಲ್ಲಿ ಗುಂಡು ಹೊಡೆದಿದ್ದಷ್ಟೇ ಅಲ್ಲ, ವ್ಯಕ್ತಿ ಮೇಲೆ ಗುಂಡು ಹಾರಿಸಿದ್ರು ಸಹಿತ ಅವನು ಸಿಗೋದಿಲ್ಲ ಇವರಿಗೆ ಅಂತಂದ್ರೆ, ಈಸ್ ಇಟ್ ನಾಟ್ ಇನ್ಎಫಿಷಿಯನ್ಸಿ ಆಫ್ ಪೊಲೀಸ್ ಕಮಿಷನರ್? ಅದಾದ್ಮೇಲೂ ಇವ್ರಿಗೆ ಸಿಗಲ್ಲವ. ಉಳಿದಿದ್ದೆಲ್ಲ ವಿಡಿಯೋದಲ್ಲೇ ಬಂದಿದೆ. ಅವನದು FIRದಾಗೂ ಅವನ ಹೆಸರು ಮೊದಲು ಹಾಕೋದಿಲ್ಲ. ಜನ ಬರೆದು ಕೊಟ್ಟ ಮೇಲೆ ಹೆಸರು ಹಾಕಲ್ಲ. ಆಮೇಲೆ ಸಬ್ಸಿಕ್ವೆಂಟ್ಲಿ ಎಲ್ಲ ಒತ್ತಾಯ ಶುರು, ಮೀಡಿಯಾದಲ್ಲಿ ನೀವೆಲ್ಲ ಹೈಲೈಟ್ ಮಾಡಿದ ನಂತರ ಹೆಸರು ಹಾಕ್ತಾರೆ. ಇವತ್ತಿಗೂ ಸಹಿತ ಅವನದು ವೆದರ್ ಹಿಸ್ ವೆಪನ್ಸ್ ಆರ್ ಲೈಸೆನ್ಸ್ಡ್, ವೆದರ್ ಈಸ್ ಅಥರೈಸ್ಡ್ ಟು ಗಿವ್ ಸೆಕ್ಯೂರಿಟಿ ಟು ಎ ಪ್ರೈವೇಟ್ ಪರ್ಸನ್. ಈಗ ನಮ್ಮ ಜೊತೆಗಿದ್ದಾರೆ ಇವ್ರು ಸೆಕ್ಯೂರಿಟಿ, ಇವರು ಪೊಲೀಸರು. ಇವರು ನಾವು ಇತ್ತೀಚೆಗೆ ಪ್ರಧಾನಮಂತ್ರಿಗಳ ಕರೆ ಕೊಟ್ಟ ನಂತರ ನಾವು ಎಲ್ಲ ಆಲ್ಮೋಸ್ಟ್ 90% ಕಮ್ಮಿ ಮಾಡಿದ್ವಿ. ದ್ಯಾಟ್ ಈಸ್ ಡಿಫರೆಂಟ್. ಬಟ್ ಇರೋರು ಒಬ್ಬಿಬ್ಬರು 4 ಜನ ಯಾರಿದ್ದಾರೆ, ದೇ ಆರ್ ನಾಟ್ ಪ್ರೈವೇಟ್ ಪೀಪಲ್. ಅವರು ಅಕಸ್ಮಾತ್ ಏನಾದರೂ ಆಯ್ತು ಅಂತಂದರೆ ಯಾರಿಗೋ, ನನಗೆ ಅಂತಲ್ಲ, ಯಾರಿಗೋ ಒಬ್ಬ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ದಾಗಿದ್ದಾರಿಗೋ ಅಥವಾ ಅಫಿಷಿಯಲಿ ಸೆಕ್ಯೂರಿಟಿ ಪ್ರೊವೈಡ್ ಮಾಡಿದವ್ರಿಗೆ ಅವ್ರು ಯಾರ್ದಾದ್ರ ಮೇಲೆ ಫೈರ್ ಮಾಡ್ಬೇಕಂತಂದ್ರೆ ಅದಕ್ಕೆ ವ್ಯಾಲಿಡ್ ರೀಸನ್ ಇರ್ಬೇಕು. ಪ್ರೈವೇಟ್ ಜನ ಬಂದು ಮಾಡ್ತಾರೆ, ಅವನದು ಅವ ವೆದರ್ ಹೀ ಈಸ್ ಅಥರೈಸ್ಡ್ ಟು ಗಿವ್ ಸೆಕ್ಯೂರಿಟಿ, ಇದು ಇನ್ನೂ ತನಕ ಗೊತ್ತಾಗಿಲ್ಲ. ಇದರ ಅರ್ಥ ಏನಂತಂದರೆ ಇನ್ಎಫಿಷಿಯನ್ಸಿ ಮತ್ತು ತನಿಖೆಯೊಳಗೆ ಯಾವುದೇ ಆಸಕ್ತಿ ಇಲ್ಲ. ಆದಷ್ಟು ಬೇಗ ಪಾರಾಗಿ ಇದು ಲೂಸ್ ಆಗಲಿ ಕೇಸ್ ಅಂತಾನೆ ನಿಮ್ಮದು ವ್ಯವಸ್ಥೆ. ಏನು ನಡೀತಾ ಇದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ಲೈಸೆನ್ಸ್ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಇವ್ರು ಇದ್ದಾರೆ, ಇವರು ಅಲ್ಲಿದ್ದು ಎಲ್ಲೋ ಲೈಸೆನ್ಸ್ ಅಂತ ಹೇಳಿದ್ರೆ ನಾನು ಕೇಳಿದೆ, ಅಲ್ಲಿ ಲೈಸೆನ್ಸು ವ್ಯಾಲಿಡ್ ಇದೆಯಾ? ಅಲ್ಲಿ ಲೈಸೆನ್ಸ್ ತೊಗೊಂಡವ್ರಿಗೆ ಇಲ್ಲಿ ಸೆಕ್ಯೂರಿಟಿ ಕೊಡ್ಲಿಕ್ಕೆ ಪರ್ಮಿಷನ್ ಇದೆಯಾ?
ವೆದರ್ ಇಟ್ ಈಸ್ ಆಥರೈಸ್ ಇನ್ನೂ ಗೊತ್ತಿಲ್ಲ, 4 ದಿವಸ ಆಗ್ಯದ, ಇನ್ನೂ ಬೇರೆ ವ್ಯವಸ್ಥೆ ಒಳಗಿದ್ವಿ ಅಂತ. ಅಂದರೆ ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇವರಂತ? ಇದು ಟೋಟಲ್ ಕರಪ್ಟ್ ರಿಡ್, 100% ಕರಪ್ಟ್ ರಿಡ್ ಅದ. ಮತ್ತು ನನಗೆ ಕಮಿಷನರ್ ನಾನು ಫೋನ್ ಮಾಡಿದಾಗ ಹೇಳಿದ್ರು, ಇಲ್ಲ ನಾನು ಡಿ ಸಿ ಪಿ ಅವ್ರಿಗೆ ಗೊತ್ತಿಲ್ಲ ಏನಾಗ್ತಾ ಇದೆ ಪೊಲೀಸ್ ಸ್ಟೇಷನ್ದಲ್ಲಿ. ಅವನದು ಸೆಕ್ಯೂರಿಟಿ ವೆದರ್ ಈಸ್ ಅಲೋಡ್ ಆರ್ ನಾಟ್, ಶಿ ಡಸಂಟ್ ನೋ. ಅವನು ಹಿ ಈಸ್ ಅಥರೈಸ್ ಟು ಗಿವ್ ಪ್ರೊಟೆಕ್ಷನ್ ಆರ್ ನಾಟ್, ವೆದರ್ ಹಿ ಈಸ್ ಅಥರೈಸ್ ಟು ಬಿಕಮ್ ದಿ PSO ಇಲ್ಲಿಗಲಿ, ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಅವರು. ಅದರಲ್ಲಿಯೂ ಏನೂ ಆಗಿಲ್ಲ, ಅದರಲ್ಲಿಯೂ ಬೇಸಿಕ್ FIR ಸರಿಯಾಗಿ ಆಗಿಲ್ಲ, ಅದರಲ್ಲಿಯೂ ಪ್ರೊಟೆಕ್ಷನ್ ಸಿಕ್ಕಿದೆ ಅವನಿಗೆ, ಇದರಲ್ಲಿ ಪ್ರೊಟೆಕ್ಷನ್ ಸಿಗ್ತಾ ಇದೆ. ಇಲ್ಲ ಅಂದ್ರೆ ಅಲ್ರಿ, ಪುಲ್ವಾಮಾದಾಗೆ ಹೊಡೆದಂಥ ಟೆರರಿಸ್ಟ್ಗಳನ್ನು ಎಲ್ಲಿಯೂ ಸಹಿತ ನಿಮಗೆ ಅವರು ಮೊಬೈಲ್ ಫೋನ ಎಕ್ಸೆಸ್ ಮಾಡಲಾರ್ದೆ ಕೂತಿದ್ರು ಸಹಿತ ಭಾರತದ ಇಂಟೆಲಿಜೆನ್ಸ್ ಏಜೆನ್ಸಿ, ಭಾರತದ ಪೊಲೀಸರೇ ಹಿಡಿತಾರಂದ್ರೆ ಇಲ್ಲಿ ಪೊಲೀಸರಿಗೆ ಹಿಡಿಯೋಕ್ಕಾಗಲ್ಲ ಅಂತಲ್ಲ, ಇದರಲ್ಲಿ ಕರಪ್ಷನ್ ಬಹಳ ದೊಡ್ಡ ಕೆಲಸವನ್ನು ಮಾಡ್ತಾ ಇದೆ. ಅಲ್ಲ, ರೈತರು ಜನರದು ಲಾ ಆ್ಯಂಡ್ ಆರ್ಡರ್ ಸ್ಥಿತಿ ಏನಿದೆ ಅಂತ ಅಲ್ಲಲ್ಲ, ಹೆಂಗ ಅಂತಂದ್ರೆ ಒಂದು ಜನರ ಒಂದು ಹೋರಾಟನೂ ಆಗಬೇಕು. ಮತ್ತು ಇದಕ್ಕೆ ಸಂಬಂಧಿಸಿದಂತೆ ತಕ್ಷಣ ಅವನನ್ನು ಅರೆಸ್ಟ್ ಮಾಡಲಿಲ್ಲ ಅಂತಂದ್ರೆ ನಾವು ಕಾನೂನಾತ್ಮಕವಾಗಿ ಇವನ್ ನಾನು ಆ ರೈತರಿಗೆ ಸಲಹೆ ಕೊಡ್ತೇನೆ, ಕಾನೂನಾತ್ಮಕವಾಗಿ ನಾವು ನಿಮಗೆ ಸಹಕಾರ ಕೊಡ್ತೀವಿ ಎಲ್ಲ ರೀತಿಯಿಂದ. ಹೈಕೋರ್ಟ್ಗೆ ಹೋಗಿ ಒಂದು ಇಂಡಿಪೆಂಡೆಂಟ್ ಇನ್ವೆಸ್ಟಿಗೇಷನ್ ಆರ್ಡರ್ ಮಾಡಿಸ್ಲಿಕ್ಕೂ ನಾವು ಪ್ರಯತ್ನ ಮಾಡ್ತೀವಿ. ಅಲ್ಲಿ ಮಟ್ಟಿಗೆ ಹೋದರೆ ಇಲ್ಲಿ ಪೊಲೀಸ್ ಕಮಿಷನರು ಮತ್ತು ಅವ್ರ ತಂಡಕ್ಕೆ ಇದೊಂದು ಭಾಳ ದೊಡ್ಡ ಅಪಮಾನ, ಮತ್ತು ಇದು ಭಾಳ ಅವರಿಗೆ ಡಿಸ್ರೆಪ್ಯೂಟ್ ತರ್ತದೆ ಅನ್ನೋದು ಅವ್ರು ಅರ್ಥ ಮಾಡ್ಕೋಬೇಕು, ಅವ್ರಿಗೆ ಅಪಮಾನ ಆಗತ್ತೆ ಅನ್ನೋದು.